ಈ ಒಂದು ವೇದಿಕೆ ನಮಗೆ ಸಿಕ್ಕಬಾರ್ದಾಗಿತ್ತು. ಈ ಮಾತು ಆಡೋದಕ್ಕೆ ನಾವಿಲ್ಲಿ ನಿಲ್ಲಬಾರ್ದಾಗಿತ್ತು. ಕಾರಣ ಏನು ಅಂದರೆ, ಎಲ್ರಿಗೂ ಆಸೆ ಇದ್ದಂತೆ ಈ ಮಹಾನ್ ವ್ಯಕ್ತಿ ಇನ್ನೂ ಇರಬೇಕಾಗಿತ್ತು. ಇದು ನಮ್ಮ ಮನಸ್ಸಿನಲ್ಲಿ ಇದ್ದಂಥ ಒಂದು ಬಹುದಿನದ ಒಂದು ಕಲ್ಪನೆ ಅಂದರೂ ಕೂಡ ತಪ್ಪಾಗಲಾರದು. ಯಾತಕ್ಕೆ ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷು ಒಂಥರ 3 ಪಿಲ್ಲರ್ಗಳಿದ್ದಂಗೆ. ಸೊ ಅವರ ಬಗ್ಗೆ ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡುವಂಥ ದಿನ ನಮಗೆ ಎಷ್ಟು ಬೇಗ ಬರುತ್ತೆ ಅಂತ ನಾನು ಭಾವಿಸಿರಲಿಲ್ಲ. ಈ ವೇದಿಕೆಯಲ್ಲಿ ಇಷ್ಟೊತ್ತು ಅವರಿಗೆ ಗೌರವ ಅರ್ಪಣೆ ಮಾಡಿದಂಥ ಎಲ್ಲ ಮಹನೀಯರು, ಕನ್ನಡ ಚಿತ್ರರಂಗದ ಎಲ್ಲ ನನ್ನ ಕಲಾ ಬಂಧುಗಳು, ಇಲ್ಲಿ ನೆರೆದಿರತಕ್ಕಂಥ ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶನ ಸಹಸ್ರಾರು ನಮಸ್ಕಾರಗಳು. ಬಹುಶಃ ನೆನಪಿಟ್ಟುಕೊಂಡು ಹೇಳ್ತಾ ಹೋದರೆ ನೂರಾರು ನೆನಪುಗಳು ನಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾ ಇರುತ್ತೆ. ನಾನು ಬಹುತೇಕ ಕಡೆಗಳಲ್ಲಿ ಅವ್ರ ಬಗ್ಗೆ ನಾನು ವಿಶೇಷವಾಗಿ ಮಾತಾಡಿದ್ದೀನಿ. ಇಲ್ಲಿ ಈ ನೆಲದಲ್ಲಿ ಮಾತಾಡಿದ್ರೆ ಬಹುಶಃ ಅವರ ಆತ್ಮಕ್ಕೆ ಇನ್ನೂ ಚೆನ್ನಾಗಿ ಕೇಳುತ್ತೆ ಅನ್ನತಕ್ಕಂಥ ಭಾವ ನನ್ನ ಮನಸ್ಸಿನಲ್ಲಿದೆ. ನಾನು ಒಂದು ಮಾತಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿರ್ತಾರೆ, ಮಾಡಿದವರೆಲ್ಲ ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಾರೆ, ನಾನು ಮಾಡಿದೆ, ನಂದಿದು, ಇದು ನಂದು, ಇದು ನಾನು ಎಂಬತಕ್ಕಂಥ ನೂರಾರು ಮಾತುಗಳನ್ನ ಹೇಳ್ತಾ ಇರ್ತಾರೆ. ಅದಕ್ಕೆ ನನ್ನಲ್ಲಿ ಇರುವಂಥ ಉತ್ತರ ಏನು ಅಂತಂದರೆ, ನಾವು ಇಡೀ ವಿಶ್ವದಲ್ಲಿ ನಾವೆಲ್ಲ ಏನು ಸಾಧನೆ ಮಾಡಿದ್ದೀವೋ, ಮಾಡದೇ ಇದ್ದವರಿದ್ದಾರೋ ಎಲ್ರಿಗೂ ಕೂಡ ಪ್ರಿಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ. ಅದು ಎಲ್ಲೋ ಒಂದು ಕಡೆ ಯಾರಿಂದಲೂ ಉಲ್ಲೇಖವಾಗಿ ಇದು ಹೀಗಿರಲೇಬೇಕು ಇವನು ಅನ್ನೋ ಒಂದು ನಿರ್ಣಯ ಆಗಿರುತ್ತೆ. ಅದು ನಮ್ಮ ಹಿಂದೂ ಗ್ರಂಥಗಳಲ್ಲಿ ಸ್ಪಷ್ಟವಾದಂಥ ಉಲ್ಲೇಖಗಳು ಇದ್ದಾವೆ. ಅಂಬರೀಷ್ ಅವ್ರನ್ನ ನಾವು ನೆನಪು ಮಾಡಿಕೊಂಡು ಯೋಚನೆ ಮಾಡೋಣ. ಅವರು ಈ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಈ ನಾಡಿನ ಬಹುದೊಡ್ಡ ಕಲಾವಿದರಾಗಿ ರಾಜಕಾರಣದಲ್ಲೂ ಕೂಡ ಎಲ್ಲ ಮೆಟ್ಟಿಲನ್ನು ಬಹಳ ಅದ್ಭುತವಾಗಿ ಹತ್ತಿ ಎಲ್ಲರ ಹೃದಯದಲ್ಲಿ ಒಂದು ಒಳ್ಳೆಯ ಜಾಗವನ್ನು ಪಡೆದು ತುಂಬ ವಿಶೇಷವಾಗಿ ಹಾರೈಸ್ಕೋತಾ ಓದಂಥ ಒಂದು ಅದ್ಭುತವಾದಂಥ ಒಂದು ಜರ್ನಿನ ನೋಡಿದಾಗ ನಮ್ಮ ಒಂದು ಅದ್ಭುತವಾದ ಗ್ರಂಥಗಳಲ್ಲಿ ಹೇಳಿಬಿಟ್ಟಿದ್ದಾರೆ. ಭಾಗವತದಲ್ಲಿ ಒಂದು ಭಾಗದಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂದರೆ, ಜಡಭರತ ಎಂಬತಕ್ಕಂಥ ಒಬ್ಬ ತಾನು ಮಹಾರಾಜನಾಗಿದ್ದಾಗ ಅವನು ಕಾಡಿಗೆ ಹೋಗಿರ್ತಾನೆ, ಬೇಟೆ ಆಡಬೇಕು ಅಂತ ಕಾಡಿಗೆ ಹೋಗಿರ್ತಾನೆ. ಆಗ ಅವನ ಕಣ್ಣಲ್ಲಿ ನೋಡ್ತಾನೆ ಒಂದು ಜಿಂಕೆ, ತುಂಬ ಗರ್ಭಿಣಿ ಜಿಂಕೆ. ಆ ಜಿಂಕೆ ಪಾಪ ನೀರು ಕುಡಿಯೋಕ್ಕೆ ಅಂತ ಬರುತ್ತೆ, ನೀರು ಕುಡಿತಾ ಇರುತ್ತೆ. ಇದ್ದಕ್ಕಿದ್ದಾಗೆ ಒಂದು ಸಿಂಹದ ಗರ್ಜನೆ ಕೇಳುತ್ತೆ. ಆ ಸಿಂಹದ ಗರ್ಜನೆ ಕೇಳಿದ ತಕ್ಷಣವೇ ಪಾಪ ಅದು ಗಾಬರಾಗಿ ಓಡಕ್ಕೆ ಸ್ಟಾರ್ಟ್ ಆಗುತ್ತೆ. ಓಡುತ್ತೆ, ಎಲ್ಲೋ ಒಂದು ಕಡೆ ಓಡ್ತಾ ಓಡ್ತಾ ಹೆರಿಗೆ ಕೂಡ ಮಾಡುತ್ತೆ. ಹಾಗೆ ಅದು ಕೂಡ ಸತ್ತೋಗ್ಬಿಡುತ್ತೆ. ಒಂದು ಜಡ ಬರ್ತಾ ನೋಡ್ತಾನೆ, ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ಅವನಿಗೆ. ಅವನೊಬ್ಬ ರಾಜನಾಗಿದ್ರೂ ಕೂಡ ಓಡೋಗಿ ಆ ಜಿಂಕೆ ಮರಿನ ತಗೊಂಡು ಭಾಳ ಮುದ್ದಾಗಿ ಸಾಕ್ತಾನೆ. ಅವನು ರಾಜನಾದರೂ ಕೂಡ ತುಂಬ ಚೆನ್ನಾಗಿ ಸಾಕ್ತಾನೆ. ಅವನಿಗೂ ಕೂಡ ಒಂದಿನ ಸಾವು ಸಮೀಪಿಸುತ್ತೆ. ಆಗ ಅವನಿಗೆ ಜಿಂಕೆ ಮೇಲೇ ಒಂದು ವ್ಯಾಮೋಹ. ಅಯ್ಯೋ, ನನಗೆ ಸಿಕ್ಕದಂಥ ಜಿಂಕೆ, ಇದನ್ನು ಎಷ್ಟು ಚೆನ್ನಾಗಿ ಸಾಕಿದೆ, ಈಗ ನಾನು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ, ಪಾಪ ಇದನ್ನು ಯಾರು ನೋಡ್ಕೊತಾರೆ, ಈ ರೀತಿಯಾದಂಥ ಎಲ್ಲ ಚಿಂತೆಗಳನ್ನ ಮಾಡ್ತಾ ಮಾಡ್ತಾ ಸತ್ತೋಗ್ತಾನೆ. ಅವನು ಸತ್ತೋಗಾಗ ಮುಂದಿನ ಜನ್ಮದಲ್ಲಿ ಅವನೇ ಜಿಂಕೆಯಾಗಿ ಹುಟ್ಟು ಬರ್ತಾನೆ. ಇದು ಸ್ಪಷ್ಟವಾದ್ದು. ಯಾಕೆ ಈ ಮಾತನ್ನು ನಾನು ಹೇಳಿದೆ ಅಂದರೆ, ಅಂಬರೀಷ್ ಅವರು ಯಾರೂ ಕೂಡ ಊಹೆ ಮಾಡ್ಕೊಳಕ್ಕಾಗದೇ ಇರೋಂಥ ಒಂದು ಮನೆತನ ನಮ್ಮದು. ಎಲ್ಲರದು ಒಂದೇ ಒಕ್ಕಲಿಗ ಮನೆತನ. ನಮಗೇನು, ನಮಗೊಂದು ಕಲ್ಪನೆ ಇರುತ್ತೆ, ಒಂದೇನೋ ಜಮೀನು ಮಾಡೋರೆ ಅದು ಉಳುಮೆ ಮಾಡ್ಕೊಂಡಿರ್ಬೇಕು, ಅದು ಯಾವುದೋ ಒಂದು ಕೆಲಸ ಮಾಡಿರಬೇಕು. ಈ ಕಲೆ ಎಂಬತಕ್ಕದ್ದು ನಮಗಲ್ಲ.
ಎಷ್ಟು ಚೆನ್ನಾಗಿ ಆ ಜಾಗಕ್ಕೆ ಈ ಮನುಷ್ಯನ ಕಲೆಗೆ ಸೇರ್ಪಡೆ ಆಗುತ್ತೆ. ಅದು ಅವರು ಸೇರಿದಂಥ ಕತೆ ಕೇಳಬೇಕು ನೀವು, ಭಾಳ ಚೆನ್ನಾಗಿದೆ. ಸಂಗ್ರಾಮ್ ಸಿಂಗ್ ಕರ್ಕೊಂಡು ಹೋಗಕ್ಕಂತೆ ಓಯ ಎಸ್ಕೇಪ್ ಆಗ್ಬಿಟ್ಟು ಓಡಕ್ಕಂತೆ. ಬಾ ಬಾ ಅಂತ ಕರೆದು ನಿಲ್ಲಿಸಿದಾಗ ಅವ್ರು ಆ ಪಾತ್ರ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಜನ ಅವತ್ತೇ ಮೊದಲನೇ ಚಿತ್ರಕ್ಕೆ ಮೈಮರೆತು ಚಪ್ಪಾಳೆ ಹೊಡಿತಾರೆ. ಅವ್ರು ಕಟ್ಟ ಕಡೆಗಳಿಗೆವರೆಗೂ ಕೂಡ ಜಲೀಲ ಅಂದರೆ ಸಾಕು, ಅದನ್ನು ಮುದ್ರೆ ಒತ್ತಂಗೆ. ಅಂದರೆ ನಾವು ಯೋಚನೆ ಮಾಡಿದ್ರೆ ಹಿಂದಿನ ಜನ್ಮದಲ್ಲಿ ಅಂಬರೀಷು ಒಬ್ಬ ಕಲಾವಿದನಾಗೇ ಇದ್ರು ಅಥವಾ ಒಬ್ಬ ರಾಜನಾಗೇ ಇದ್ರು, ಕೂತಾಗ ಯಾರೋ ಅವ್ರ ಮುಂದೆ ಕಲಾರಾಧನೆ ಮಾಡುವಂಥವ್ರನ್ನ ನೋಡಿರ್ತಾರೆ. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಪಾಪ ಇವನಿಗೆ ಯಾವತ್ತಾದರೂ ನಾನು ಸಹಾಯ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಅವ್ರ ಬಗ್ಗೆ ಪ್ರೀತಿಸಿರ್ತಾರೆ. ಆಗಿರಲ್ವೋ ಏನೋ ಈ ಜನ್ಮದಲ್ಲಿ ಜಡ ಬರತ್ತಂತರ ಅವರು ಕೂಡ ಒಬ್ಬ ಕಲಾವಿದನಾಗಿ ಹುಟ್ಟಿ ನೋಡಿ, ಆ ಹಿಂದಿನ ಜನ್ಮ ಸಂಸ್ಕಾರಗಳು ಬರುತ್ತೆ. ಇದು ಯಾವತ್ತೂ ಸುಳ್ಳಾಗೋದಿಲ್ಲ. ಎಲ್ಲರೂ ಅನ್ಕೊಂಡ್ಬಿಡ್ತಾರೆ ನಾನು ಮಿನಿಸ್ಟರ್ ಆಗ್ಬಿಟ್ಟಿದ್ದೀನಿ, ನಾನು ಆ್ಯಕ್ಟರ್ ಆಗ್ಬಿಟ್ಟಿದ್ದೀನಿ, ನಾನು ಅದಾಗಿದ್ದೀನಿ ಅಂತ. ನಮ್ಮದು ಯಾವುದೂ ಅಲ್ಲ, ನಮ್ಮಿಂದ ಯಾವುದೂ ನಡೆಯೋದಿಲ್ಲ. ಹಿಂದೆ ಒಂದು ದೇವರು ಬರೆದು ಕಳಿಸಿರ್ತಾನೆ, ಇದು ನಿನ್ನ ಯೋಗ್ಯತೆಗೆ ನಾನು ಕೊಟ್ಟಿರತಕ್ಕದ್ದು, ಸರಿಯಾಗಿ ಉಳಿಸ್ಕೊಂಡೆ ಬಡ್ಡಿ ಮಗನೇ ನೀನು, ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಉತ್ಕೃಷ್ಟವಾದಂಥ ಜಾಗಕ್ಕೆ ನಿನ್ನ ಹಾಕ್ತೀನಿ ಅಂತ ಹೇಳಿರ್ತಾನೆ. ಅಲ್ಲಿಗೆ ಅನುಮಾನನೇ ಬೇಡ. ಅಂಬರೀಷು ಸಾಧನೆ ಮಾಡಿರುವಂಥ ವಿಚಾರಧಾರೆಗಳು ಎಷ್ಟು ಅದ್ಭುತವಾಗಿದೆ ಅಂದರೆ ನಿಮ್ಮೆಲ್ಲರ ಶುಭ ಹಾರೈಕೆ, ಇಡೀ ಕರ್ನಾಟಕ ಜನರ ಪ್ರೀತಿ, ಆತ್ಮ ಎಲ್ಲೂ ಹೋಗಿಲ್ಲ, ವಾಪಸ್ ಬರುತ್ತೆ. ಹೆಂಗ್ ಬರುತ್ತೆ ಅಂದ್ರೆ ಅದವ್ರ ಮಗನ ಹೊಟ್ಟೆನಲ್ಲೇ ವಾಪಸ್ ಬರುತ್ತೆ. ನೆನಪಲ್ಲಿ ಇಟ್ಕೋಬೇಕು ನೀವು. ಆ ಹುಟ್ಟಿದಪ್ಪನೂ ನೀವು ಹಿಂಗೇ ಮಾಡ್ತೀರಿ ಒಂದು ದಿನ, ಅದು ಎಷ್ಟೇ ದಿನ ಆಗ್ಬೋದು. ನನಗೆ ನೀವು ಕರೆದು ಹೇಳ್ಬೇಕು, ನೀವು ಹೇಳಿದ್ರಿ ಅವತ್ತಾಗಿದೆ ನೋಡಿ ಅಂತ. ನಾನು ಹೇಳ್ತಾ ಇದ್ದೀನಿ, ಮೇಡಮ್ ಅವರೇ, ವಾಪಸ್ ನಿಮ್ಮ ಗಂಡ ನಿಮ್ಮ ಮಗನ ಹೊಟ್ಟೆನಲ್ಲೇ ವಾಪಸ್ ಬರ್ತಾರೆ. ಇಡೀ ವಾಪಸ್ಸು ಅಂಬರೀಷ ಅಂತ ಹೆಸರು ಅವ್ರಿಗೆ ವಾಪಸ್ ಇಡಬೇಕು. ಆ ಮೊಮ್ಮಗುಗೆ ಅಂಬರೀಷ ಅಂತಾನೆ ಹೆಸರಿಡಿ ಅಂತ ದಿನ ಬರುತ್ತೆ. ಅಷ್ಟು ಮಾತ್ರ ನಾನು ಇಲ್ಲಿ ಹೇಳಬೇಕು ಅಂತ ಬಂದೆ. ಯಾಕೆಂದ್ರೆ ನಮ್ಮ ಅವರ ಒಂದು ಸಂಬಂಧನೇ ಬಹಳ ಅದ್ಭುತವಾದಂಥ ಸಂಬಂಧ. ನನಗೆ ಅವರು ಎಷ್ಟು ಅದ್ಭುತವಾಗಿ ಹೊಗಳವರು ಅಂದರೆ, ನೀವು ಯಾರಾದರೂ ಕೇಳಿಸ್ಕೊಬಿಟ್ರೆ ಕಿವಿಗೆ ಸೀಸ ಹಾಕೋಬಿಡ್ಬೇಕು. ಏ ಅಂತಂದ್ರೆ ಸಾಕು, ಅಷ್ಟೆಲ್ಲ ಆಶೀರ್ವಾದ ನಮಗೆ, ಅಷ್ಟೆಲ್ಲ ಅದ್ಭುತವಾಗಿ. ನಾನು ಅಂಬೆಗಾಲು ಇಡ್ತಾ ಈ ರಂಗದಲ್ಲಿ ಬಂದಾಗಿಂದ ಹಿಡಿದು ನಾನು ಒಂದೊಂದು ದಿನವೂ ಒಂದೊಂದು ಕ್ಷಣವೂ, ಈಗ ಶಿವಣ್ಣ ಹೇಳ್ತಾ ಇದ್ರು ಅವ್ರು ಊಟ ಹಾಕಿಸ್ತಾ ಇದ್ದಂಥ ಶೈಲಿಗಳನ್ನ ನಾನು ಚೆನ್ನಾಗಿ ನೋಡಿದ್ದೀನಿ. ಇಲ್ಲಿ ಅವನು ಹುಡುಗ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ, ಅವ್ನು ಮೋಸ್ಟ್ಲಿ ಚಪಾತಿ ಇರಬೇಕು ಅನ್ಕೊತೀನಿ. KV ಜಯರಾಮ್ ಅವ್ರ ಚಿತ್ರ ಮೇಘ ಮಂದಾರ ಅಂತ ಒಂದು ಪಿಕ್ಚರು. ಮಧ್ಯಾಹ್ನ ಊಟ ಬರುತ್ತೆ, ಏನು ಅದು ಒಂದು 20 ಜನ 30 ಜನ ತಿನ್ನೋಷ್ಟು ಟಿಫಿನ್ ಕ್ಯಾರಿಯರ್ ಒತ್ಕೊಬೋದ್ರು. ಆ ತಟ್ಟೆ ತೊಳಿಬೇಕಾದ್ರೆ ನಾವೆಲ್ಲ ಜಲ್ ಬಿಟ್ಕೊಂಡು ನೋಡ್ತಾ ಇದ್ವಿ. ಅದು ಏನು ಗೊತ್ತಾ, ಎಲ್ಲ ಒಕ್ಕಲಿಗರ ಊಟ, ಇನ್ನೇನು ನಾವೇನು ಹೇಳೋದು ಬೇಕಾಗಿಲ್ಲ. ಈಗ ನಾನು ತಿನ್ನೋಲ್ಲ, ಆವಾಗ ಭಾಳ ಜಲ್ ಬಿಟ್ಕೊಂಡು ಕಾಯ್ತಾ ಇದ್ವಿ ಏನು ಓಪನ್ ಆಗ್ತದೆ ಅಂತ. ನೋಡಿದ್ರೆ ಡಿಸೈನಾಗಿ ಓಪನ್ ಆಗೋದು. ಪಾಪ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಅವ್ರು ಬಡಿಸೋದು. ಅವನು ಏನೋ ಮಾಡ್ತಾ ಒಂದು ಸಾರನ್ನ ಚೆಲ್ಬಿಟ್ಟ. ಅವ್ರಿಗೆ ಎಷ್ಟು ಸಿಟ್ಟತ್ತು ಬಿಡ್ತು ಅಂದರೆ, ಊಟ ತಿನ್ಬೇಕಾರೆ ಹಿಂಗೆ ಚೆಲ್ಬಿಟ್ಟಲ್ಲ ಅಂತೇಳಿ ಅವನು ಒದೆನೇ ಕೊಟ್ಬಿಟ್ರು. ನಾವೆಲ್ಲ ಸೈಲೆಂಟ್ ಆಗೋಗ್ಬಿಟ್ವಿ. ಆ ಯಪ್ಪನೆಲ್ಲ ಕೋಪ ಬಂದರೆ ಕಣ್ಗಳೆಲ್ಲ ಮೆಟ್ರಿಸ್ಬಿಡೋ, ಇಷ್ಟಪ್ಪ ಮಾಡೋದು ಈಚೆ. ನಾವು ಸೈಲೆಂಟ್ ಆಗ್ಬಿಟ್ವಿ. ಅಂದರೆ ಅವ್ರಿಗೆ ಒಂದೇ ಒಂದು ಏನು, ಯಾರೇ ಬರಲಿ ಚೆನ್ನಾಗಿ ಊಟ ಮಾಡಬೇಕು, ಅವ್ರು ಊಟ ಹಾಕಬೇಕು, ಚೆನ್ನಾಗಿ ತಿನ್ನಬೇಕು. ಅವ್ರ ಮನೆಗೆ ನೀವು ಯಾವಾಗಲೇ ಹೋದರೆ ಭಾಳ ಅದ್ಭುತವಾಗಿರೋದು. ಅವ್ರ ಮನೆಯಲ್ಲೆಲ್ಲ ಭಾಳ ಸಣ್ಣ ಫ್ರಿಜ್ ಇಟ್ಟಿರೋರು, ಅದು ಇಷ್ಟುದ್ದ ಇರೋದು. ಅದರೊಳಗಡೆ ಏನು ಇಡ್ತಾನೆ ಇರಲಿಲ್ಲ. ಸುಮಾರು ಒಂದು 50 ಜನಕ್ಕೆ ಆಗುವಂಥ ಮೆಟೀರಿಯಲ್ಗಳು ರೆಡಿಗಿರೋದು. ಅಡುಗೆ ಅವ್ರ ಪಕ್ಕದಲ್ಲಿ ರೆಡಿ ಇರೋರು. ಬಂದ ತಕ್ಷಣ ಒಂಥರ ಅವ್ರ ಪ್ರೀತಿನೇ ಒಂದು ಭಾಳ ಅದ್ಭುತವಾದಂಥ ಪ್ರೀತಿ. ನಾವೆಲ್ಲರೂ ಯಾರಾದರೂ ಮನೆಗೆ ಬಂದರೆ ಭಾಳ ಪ್ರೀತಿಯಿಂದ ಬರ್ರಿ ನಮಸ್ಕಾರ ಚೆನ್ನಾಗಿದ್ದೀರಾ, ಆಮೇಲೆ ಬರ್ರಿ ಏನು ತಗೋತೀರಿ ಅಂತ ಕೇಳ್ತೀರಿ. ಅವ್ರು ಬರ್ತಿದ್ದಂಗೆ ಅಂತ ಇದು ಅವ್ರ ವೆಲ್ಕಮ್ಮು. ಆಯ್ತು ಸರ್ ಅಂತ ಕೂತ್ಕೊಂಡು ಏನು ಬೇಕೋ ಅದನ್ನೆಲ್ಲ ಸ್ಪಷ್ಟವಾಗಿ ಮಾಡಿಸಿ ನಮಗೆ ತಿನ್ನಿಸಿ ಸಂತೋಷಪಟ್ಟು ಆರಾಮಾಗಿ ಗೇಟ್ವರೆಗೂ ಕರ್ಕೊಂಬಂದು ಬಿಟ್ಟು ಹೋಗುವಂಥ ಒಂದು ಭಾಳ ದೊಡ್ಡ ಗುಣ ಆ ಯಪ್ಪನಲ್ಲಿತ್ತು. ಆ ಯಪ್ಪನಿಗೆ ಅನ್ನ ಹಾಕೋ ಗುಣ ಆಯಿತು, ಬೈದು ಬುದ್ಧಿ ಹೇಳೋ ಗುಣ ಆಯಿತು. ಕಷ್ಟದಲ್ಲಿದ್ದವನಿಗೆ ಎಡಗೈಯಲ್ಲಿ ಮಾಡಿದ್ದು ಬಲಗೈ ಗೊತ್ತಾಗಬೇಡ ಅಂತ ಯಾರ ಯಪ್ಪನಿಗೆ ಹೇಳ್ಕೊಟ್ಟಿದ್ರು ಗೊತ್ತಿಲ್ಲ, ಮಾಡೋರು ಯಾರಿಗೂ ಹೇಳ್ತಾ ಇರಲಿಲ್ಲ. ಇವಾಗ ನಾವೆಲ್ಲ ಇದ್ದೀವಿ, ಎಂಟಾಣಿ ಮಾಡಿದ್ರೆ ಊರು ತುಂಬ ಎಲ್ಲರನ್ನ ಕರೆಸಿ ಲೈನಾಗಿ ನಿಲ್ಲಿಸ್ಬಿಟ್ಟು ಹೇಳಕ್ಕೆ ಶುರು ಮಾಡ್ತೀವಿ. ಆ ಯಪ್ಪ ಒಂದು ದಿನ ಕೂಡ ಹೇಳಿಲ್ಲ. ಆ ರೀತಿ ನನ್ನ ಬದುಕಲ್ಲೂ ಕೂಡ ನಾನು ಒಬ್ಬ ಹೀರೋ ಆಗಬೇಕು ಅಂದಾಗ ಪಾಪ ಆ ಯಪ್ಪನೇ ಹುರಿದುಂಬಿಸಿ ನನ್ನ ಜೊತೆ ಪಾತ್ರ ಮಾಡಿ, ನಮ್ಗೆ ಯಾಕೆ ಅಂದರೆ ಅವಾಗೆಲ್ಲ ನಾವು ಅವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡಿಬಿಟ್ಟಿದ್ದೀವಿ. ನಾನೇ ಪ್ರೊಡ್ಯೂಸರು, ನಮ್ಮ ಬಾಬನ್ ನಾವು. ಇವನಿಗೆ ಎಷ್ಟು ಕೊಡಬೇಕು ಏನು ಅಂತ ಆ ಯಪ್ಪ ಏನೂ ಕೇಳಲಿಲ್ಲ. ಆದರೆ ಅವರು ಡ್ರೆಸ್ ಮ್ಯಾನ್ಗಳು ಅವ್ರನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅವ್ರು ಅಂಬರೀಷ್ಗಿನ ಟಾಪ್ ಆಗಿರೋರು. ಅವ್ರಿಗೆಲ್ಲ ನಾವು ನೈಸ್ ಹೊಡಿಬೇಕಾಯ್ತು. ಅವಾಗ ಅವ್ರು ಕರೆದು ಹೇಳಿದರು, ಏನು ತಗೋಕೂಡ್ದು ಅವನ ಹತ್ರ,
ಸುಮ್ಮನೆ ಮಾಡಬೇಕು ಅಂತ ಹೇಳಿ ಆ ಒಂದು ಚಿತ್ರವನ್ನು ಭಾಳ ಫ್ರೀಯಾಗಿ ಮಾಡಿ ಭುಜ ತಟ್ಟಿ ನಮ್ಮನ್ನು ಬೆಳೆಸಿದಂಥವ್ರು ಅಂದರೂ ಕೂಡ ತಪ್ಪಾಗಲಾರದು. ಅಂಥ ಒಬ್ಬ ಮಹನೀಯ ಇವತ್ತು ಇಲ್ಲದೆ ಇರ್ಬೋದು ಅಂತ ನಾವೆಲ್ಲ ಅಂದ್ಕೊಂಡ್ರೆ ಇಲ್ಲ. ಇವತ್ತು ಎಲ್ಲರ ಹೃದಯದಲ್ಲಿ, ಅದು ವಿಶೇಷವಾಗಿ ಮಂಡ್ಯ ಜನತೆ ಹೃದಯದಲ್ಲಿ ಅವರು ರಬ್ಬರ್ ಹಾಕಿದ್ರೂ ಅಳಿಸೋಕ್ಕಾಗಬಾರ್ದು ಅಂಥ ಒಂದು ಮುದ್ರೆ ಹೊತ್ಕೊಂಡು ನಿಮ್ಮ ಹೃದಯದಲ್ಲಿದ್ದಾರೆ. ಅವ್ರು ನಿರಂತರವಾಗಿರಲಿ. ನನ್ನ ಒಂದು ಬೇಡಿಕೆ ಒಂದೇ ನಿಮಗೆ, ದಯಮಾಡಿ ನೆಕ್ಸ್ಟು ಅವ್ರ ಜನ್ರೇಷನ್ನು, ಅವ್ರ ಮಗ ಬರ್ತಿದ್ದಾನೆ, ನಿಮ್ಮೆಲ್ಲರೂ ಆಶೀರ್ವಾದ ಅವನ ಮೇಲೆ ನಿರಂತರವಾಗಿ, ಅವರ ಅಪ್ಪನ್ನ ನೀವು ಹೆಂಗೆ ಪ್ರೀತಿಸಿ ಭುಜಬಲವಾಗಿದ್ರಿ ಅದೇ ರೀತಿ ಅವನಿಗೆ ನೀವು ಆಶೀರ್ವಾದ ಮಾಡಬೇಕು. ಇನ್ನೂ ಅವನು ಸಣ್ಣ ಪ್ರಾಯದ ಯುವಕ, ನೀವೆಲ್ಲ ಸೇರಿ ಆತನ್ನ ಹುರಿದುಂಬಿಸಿ ಬೆಳೆಸಿ ಅವನ್ನ ಆಚೆ ಹೋಗೋಕ್ಕೆ ಬಿಡಬೇಡಿ. ಅವರ ಅಪ್ಪನ್ನ ಕಟ್ಟಾಕ್ದಂಗೆ ಇಲ್ಲೇ ಕಟ್ಟಾಕಬೇಕು. ನೀವು ಆ ಥರ ನಿಮ್ಮ ಜೊತೆ ಇಟ್ಕೋಬೇಕು. ಅವರ ಶ್ರೀಮತಿಯವರಿಗೆ ನಿಮ್ಮ ವಿಶೇಷವಾದ ಪ್ರೀತಿ ಆಶೀರ್ವಾದ ನಿರಂತರವಾಗಿ ಅವರ ಮೇಲೆ ಇರಲಿ. ನಾವಂತೂ ಕನ್ನಡದ ಕಲಾವಿದರುಗಳು ಆ ಯಪ್ಪನ ಯಾವಾಗ ಹೃದಯದಲ್ಲಿ ನಾವು ಇಟ್ಕೊಂಡಿರ್ತೀವಿ. ಭಾಳ ಸಂತೋಷ. ನಾನು ಭಾಳ ವರ್ಷಗಳಾದಮೇಲೆ, ಸುಮಾರು ನನಗೆ ನೆನಪಿರೋ ಪ್ರಕಾರ ಸುಮಾರು ವರ್ಷ ಆದಮೇಲೆ ಈ ಕಡೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಕನ್ನಡದ ಚಿತ್ರರಂಗಕ್ಕೆ ಸೇವೆ ಮಾಡೋರೆಲ್ಲರ ಮೇಲೂ ಇರಲಿ, ಈ ಮಾನವೀಯನ ಕುಟುಂಬದ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ನಾನು ನಿರ್ಗಮಿಸ್ತೀನಿ. ಸಿರಿಗನ್ನಡಂ ಗೇಲ್ಗೆ, ಸಿರಿಗನ್ನಡಂ ಬಾಳ್ಗೆ ಧನ್ಯವಾದ. ನಮಸ್ಕಾರ.